ಜಮೀನು ಸರ್ವೆ ನಡೆಸ್ತಾ ಇದ್ದಾರಲ್ಲ, ಇದಕ್ಕೆ ವಿರೋಧ ವ್ಯಕ್ತವಾಗಿದೆ. ಸರ್ವೆ ವಿರುದ್ಧ ಮೂಲ ಮಾಲೀಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೇಕಾಬಿಟ್ಟಿ ಸರ್ವೆ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ನೋಟಿಸ್ ನೀಡಿ ಮೂಲ ಮಾಲೀಕರನ್ನ ಸಹ ಕರೆಸಲಾಗಿದೆ. ಎಚ್ಡಿಕೆ ತೋಟದ ಒಳಗೆ ನಮ್ಮನ್ನ ಯಾಕೆ ಬಿಟ್ಟಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಸರ್ವೆ ಬಗ್ಗೆ ಸ್ಥಳೀಯರು ಅನುಮಾನ ವ್ಯಕ್ತಪಡಿಸಿದ್ದು, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಚ್ಡಿಕೆ ತೋಟದ ಒಳಗೆ ನಮ್ಮನ್ನು ಯಾಕೆ ಬಿಡ್ತಾ ಇಲ್ಲ, ನೋಟಿಸ್ ನೀಡಿ ಮೂಲ ಮಾಲೀಕರನ್ನು ಸಹ ಕರೆಸಿದ್ದಾರೆ. ನಮ್ಮನ್ನು ಯಾಕೆ ಹಾಗಾದ್ರೆ ಒಳಗಡೆ ಬಿಡ್ತಾ ಇಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಕಾಬಿಟ್ಟಿ ಸರ್ವೆ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ. ಈಚೆ ಕಡೆ ಔಟರ್ ನಲ್ಲಿ ಅವ್ರು ಇಷ್ಟ ಬಂದಂಗೆ ಯಾರು ಒತ್ತಡ ಇತ್ತು ಅದ್ರ ಪ್ರಕಾರ ಮಾಡ್ಕೊಂಡು ಹೋಗಿದ್ದಾರೆ. ಜಮೀನು ವಾರಸ್ತಾರನ್ನು ಇಟ್ಕೊಂಡು ನೋಟಿಸ್ ಕೊಟ್ಟಿದ್ದಾರೆ. ಯಾರ ಪರವಾಗಿ ಯಾವುದೇ ಸರ್ವೆ ಮಾಡಿಲ್ಲ, ಅನ್ಯಾಯ ಮಾಡಿದ್ದಾರೆ. ಮೋಸ ನಡೆದು ಒಳಗಡೆ ಸಿಗಾಕೊಂಡು ಈ ಅನ್ಯಾಯ ಮಾಡಬಾರ್ದು. ಅವರು ಮಾಜಿ ಮುಖ್ಯಮಂತ್ರಿ ಆಗಿ ಈ ಥರ ಅನ್ಯಾಯ ಮಾಡಿದ್ದಾರೆ. ನಮಗೆ ನ್ಯಾಯ ದೊರಕಿಸ್ಬೇಕು. ನಾವು ಇಲ್ಲೇ ಇರ್ತೀವಿ, ಇಲ್ಲ ಅವರೇ ಬರಬೇಕು ಸ್ಥಳಕ್ಕೆ, ಇಲ್ಲಾಂದ್ರೆ ರೆವಿನ್ಯೂ ಇಲಾಖೆಯಿಂದ ಅಧಿಕಾರಿಗಳು ಬರಬೇಕು. ಈ ಸಂಬಂಧಪಟ್ಟು ಎಲ್ಲರೂ ಬಂದು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಕಾಂಗ್ರೆಸ್ ಸರ್ಕಾರನೇ ಸಪೋರ್ಟ್ ಮಾಡ್ತಾ ಇದೆಯಾ ಕುಮಾರಸ್ವಾಮಿ ಅವ್ರಿಗೆ? ನೀವು ಹೇಳೋದು ಕಾಂಗ್ರೆಸ್ ಪರವಾಗಿ ಪಕ್ಷಾಂತರ ರಾಜಕಾರಣದಲ್ಲಿ ಯಾರಿಲ್ಲ ಸರ್. ನಮಗೆ ನಾವು ಜಮೀನು ಕೊಟ್ಟಿದ್ದೀವಿ. ಅಧಿಕಾರಿ ಏನಿದ್ರು ಆ ಜಿಲ್ಲಾಧಿಕಾರಿಗಳಿಗೇನು ಬೇರೆ ಕಡೆ ಟ್ರಾನ್ಸ್ಫರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.